ಭಗವಂತನ ಮುಂದೆ ಸ್ತ್ರೀನೂ ಇಲ್ಲ, ಪುರುಷನೂ ಇಲ್ಲ, ಶ್ರೀಮಂತನೂ ಇಲ್ಲ, ಬಡವನೂ ಇಲ್ಲ, ಬಾಲಕನೂ ಇಲ್ಲ, ವೃದ್ಧನೂ ಇಲ್ಲ, ಕುಚ್ ನೈ. ಮಾತ್ರ ಅರ್ಹಂತ ಕೋ ಯಾದ್ ರಖೋ. ಮಹಾವೀರ ಸ್ವಾಮಿಗೆ ಮಹಾವೀರ ಯಾಕಂದ್ರು? ಯುದ್ಧ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಮಹಾವೀರ ಅಂತ ಯಾಕಂತಿದ್ರಿ? ಎಲ್ಲಕ್ಕಿಂತ ದೊಡ್ಡ ಯುದ್ಧ ಅಂತೂ ನಿನ್ನ ಮನಸ್ಸಲ್ಲೇ ನಡೀತಿದೆ. ಅಂತರಂಗದ ದ್ವಂದ್ವ ನಿನ್ನ ಮನಸ್ಸೊಳಗಡೆ ಪ್ರತಿದಿನ, ಪ್ರತಿ ಸಮಯ 24 ಗಂಟೆ ದ್ವಂದ್ವ ನಡೀತಾ ಇದೆ. ಆ ದ್ವಂದ್ವವನ್ನ ಯಾರು ಗೆಲ್ತಾನೆ? ಒಂದು ಮಹಾವೀರ. ಭಕ್ತಾಮರ ಪ್ರಣತ ಮೌಲಿಮಣಿ ಪ್ರಭಾಣಂ ಉದ್ಯೋತಕಂ ದಲಿತ ಪಾಪತಮೋ ವಿತಾನಾಂ ಸಮ್ಯಕ್ ಪ್ರಣಮ್ಯ ಜಿನಪದಯುಗಂ ಯುಗಾದ ಆಲಂಬನಂ ಭವಜಲೆ ಪತತಾಂ ಜನಾನಾಂ. ಭಕ್ತಾಮರ ಪ್ರಣತ ಮೌಲಿಮಣಿ ಪ್ರಭಾಣಂ ಉದ್ಯೋತಕಂ ದಲಿತ ಪಾಪತಮೋ ವಿತಾನಾಂ ಸಮ್ಯಕ್ ಪ್ರಣಮ್ಯ ಜಿನಪದಯುಗಂ ಯುಗಾದ ಆಲಂಬನಂ ಭವಜಲೆ ಪತತಾಂ ಜನಾನಾಂ. ಆಚಾರ್ಯ ಮಾನತುಂಗ ಸ್ವಾಮಿ ರಚನೆ ಮಾಡಿರುವಂತಹ ಭಕ್ತಾಮರ ಸ್ತೋತ್ರ ಇದೆ. ಹಾಗೆ ನೋಡಿದ್ರೆ ಧರ್ಮ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಭಕ್ತಿ ಒಂದು ಅದ್ಭುತವಾದ ಸಾಧನ ಇದೆ. ಭಕ್ತಿಯ ಮೂಲಕ ಧರ್ಮ ಪ್ರಾಪ್ತಿ ಮಾಡ್ಕೋಬಹುದಿದೆ. ಯಾರಿಗೆ ತುಂಬ ತಾತ್ವಿಕ ವಿಷಯಗಳ ಅರ್ಥ ಆಗೋದಿಲ್ಲ, ಅವ್ರಿಗೂ ಕೂಡ ಭಕ್ತಿ ಕೆಲಸ ಮಾಡುತ್ತೆ. ಮಾನತುಂಗ ಸ್ವಾಮಿ ಮಾತ್ರ ಒಂದು ಭಕ್ತಾಮರ ಸ್ತೋತ್ರ ಮಾತ್ರ ಬರೆದಿದ್ದಾರೆ, ಇನ್ಯಾವ ಕೃತಿಗಳು ಸಿಗೋದಿಲ್ಲ. ಆದರೆ ಭಕ್ತಿಯಲ್ಲಿ ಯಾವ ರೀತಿಯಾದ ಶಕ್ತಿ ಇದೆ ಅಂತ ಹೇಳಿದ್ರೆ, ಅದು ಸಾತಿಶಯ ವಿಶಿಷ್ಟ ಜ್ಞಾನ ಇಲ್ಲದೆ ಹೋದ್ರೂ ಜೀವಿಗೆ ಮುಕ್ತಿಯನ್ನ ತಂದುಕೊಡುತ್ತೆ. ಹಾಗಾಗಿ ಭಕ್ತಿಗೆ ತುಂಬ ಮಹತ್ವ ಇದೆ. भक्ति एक प्रकार से जीव में कोई भी योग्यता ना हो फिर भी वो मुक्ति जा सकता है यदि भक्ति करे तो. ಭಕ್ತಿಯಲ್ಲಿ ಅಷ್ಟು ಶಕ್ತಿ ಇದೆ. ಆದರೆ ಯಾವ ರೀತಿಯಾದ ಭಕ್ತಿ, ಪ್ರಪಂಚದಲ್ಲಿ ಯಾವ ರೀತಿಯಾದ ಭಕ್ತಿ ನೋಡ್ತೀವಿ ಅದು ಭಕ್ತಿ ಅಲ್ಲ. ನಾವು 2 ದಿನದಿಂದ ಚರ್ಚೆ ಮಾಡಿದೀವಿ. वो तो व्यापार है, वो तो ಭಿಕ್ಷಾವೃತ್ತಿ है, वो ಭಕ್ತಿ नहीं है. तो ನಿಜವಾದ ಭಕ್ತಿ ಹೇಗಿರುತ್ತೆ ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಮಾನತುಂಗ ಸ್ವಾಮಿ. समझो शिवभूति मुनि कथे ಗೊತ್ತಿದೆಯಲ್ಲ ಎಲ್ಲರಿಗೂ. तो शिवभूति मुनि ने भक्ति की थी, वही भक्ति है सच्ची भक्ति. ಆ ಭಕ್ತಿಯಿಂದ ಮುಕ್ತಿ ಸಿಗುತ್ತೆ. ಆ ವಿಷಯವನ್ನ ಇಲ್ಲಿ ಮತ್ತಷ್ಟು ವಿಶೇಷವಾಗಿ ಹೇಳಲಿಕ್ಕೆ ಹೊರಟಿದ್ದಾರೆ. 2 ಪದ್ಯದಲ್ಲಿ ನಾವು ಚರ್ಚೆ ಮಾಡಿದೀವಿ ನಿನ್ನೆ. 2 ಪದ್ಯದ ಅರ್ಥ ಎಲ್ಲರಿಗೂ ಅರ್ಥ ಆಗಿದೆ. ಯಹ ಸಂಸ್ತುತ ಸಕಲ ವಾಂಗ್ಮಯ ತತ್ವಬೋಧ ತುದ್ಭೂತ ಬುದ್ಧಿಪಟುಭಿ ಸುರಲೋಕನಾಥೈ. ಅಂತಹ ವಿದ್ವಾಂಸರು ಅರ್ಹಂತರ ಸ್ತುತಿ ಮಾಡಿದರೆ ಅಹಂ ಅಪಿ ಸ್ತೋಷ್ಯೆ, ನಾನು ಕೂಡ ಸ್ತುತಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. भाई जब इतने लोग स्तुति कर चुके हैं तो तुम क्यों ಸ್ತುತಿ करते हो? ಇಷ್ಟೆಲ್ಲ ಜನ ಸ್ತುತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ನೀವೇ, ಮತ್ತೆ ನೀವ್ಯಾಕೆ ಮಾಡಕ್ ಹೋಗ್ತಾ ಇದ್ದೀರಿ?
तो बोले आलम्बनम भवजले पतताम जनानाम। तो उत्तर क्या है कि ಈ ಭವ ಸಮುದ್ರವನ್ನ ಪಾರು ಮಾಡಲಿಕ್ಕೆ ಅರ್ಹಂತರೇ ಆಲಂಬನ ಸಹಾಯ ಇದ್ದಾರೆ, ಇನ್ಯಾರು ಆಶ್ರಯ ಇಲ್ಲ. ಎಲ್ಲರೂ ಭಕ್ತಿ ಮಾಡಿದ್ಮೇಲೆ ನಾನೇ ಭಕ್ತಿ ಮಾಡ್ತಿದ್ದೀನಿ ಅಲ್ಲ, ನಾನು ಭವ ಸಮುದ್ರದಲ್ಲಿ ಬಿದ್ದಿದ್ದೀನಿ. ಮುಜೆ ಕೋನ್ ಪಾರ್ ಕರೆಗ? ಯಾರಿಗೆ ಪಾರಾಗಬೇಕಿತ್ತು ಅವ್ರು ಭಕ್ತಿ ಮಾಡಿದ್ರು, ನಾನು ಪಾರಾಗಬೇಕಾದ್ರೆ ನಾನು ಭಕ್ತಿ ಮಾಡಬೇಕಲ್ಲ. समझ में आ रहा है ना? कोई भक्ति किया है ये तो ठीक बात है, लेकिन मुझे भी तो संसार से पार होना है, तो मैं भी भक्ति करूंगा. ಅರ್ಥ ಆಗ್ತಿದೆ? ನಾನು ಭಕ್ತಿ ಮಾಡ್ತೇನೆ. ನಾನು ಭಕ್ತಿ ಮಾಡ್ತೇನೆ ಇದೇನನ್ನು ಹೇಳುತ್ತಾ ಇದೆ? ಈ जिनागम का सिद्धांत है, जो भक्ति करेगा सो पाएगा. ಯಾರು ಭಕ್ತಿ ಮಾಡ್ತಾರೆ ಅವ್ರಿಗೆ ಪ್ರಾಪ್ತಿ ಆಗುತ್ತೆ. बोले यार ಮಾಡೋದಿಲ್ಲ ಅವ್ರಿಗೆ नहीं होगा. हम बोलते हैं ना कि शिखर जी जा रहे हैं कोई, तो क्या बोलते हैं, हमारे तरफ से भी ढोक लगा देना तो हो जाएगा नमस्कार. नहीं, जिन धर्म ಏನು ಹೇಳುತ್ತೆ तुम्हें खुद भक्ति करना पड़ेगा. ನೀನಾಗ ನೀನೇ ಭಕ್ತಿ ಮಾಡಿದ್ರೆ ಫಲ ಸಿಗುತ್ತೆ, दूसरों से नहीं मिलेगा. तो ಹಾಗೆ ಮಾನತುಂಗ ಸ್ವಾಮಿ ಹೇಳ್ತಾರೆ, ಅಹಮಪಿ ಸ್ತೋಷ್ಯೆ, ನಾನು ಸ್ತುತಿ ಮಾಡ್ತೇನೆ. ಕ್ಯೂ? ಕ್ಯೂಂಕಿ ನಾನು ಕೂಡ ಈ ಭವ ಸಮುದ್ರದಲ್ಲೇ ಮುಳುಗಿದ್ದೇನೆ. देखो ಯಾರು ಹೇಳ್ತಾ ಇದ್ದಾರೆ, जिन्होंने दीक्षा ले ली है, ಸಂಸಾರವನ್ನ ಯಾರು ಬಿಟ್ಟಿದ್ದಾರೆ ಅವ್ರೇನ್ ಹೇಳ್ತಿದ್ದಾರೆ, ನಾನಿನ್ನೂ ಸಂಸಾರದಲ್ಲಿ ಬಿದ್ದಿದ್ದೀನಿ. ಯಾಕೆ? ಎಲ್ಲಿವರೆಗೆ ಅರ್ಹಂತವಸ್ಥೆ ಪ್ರಕಟ ಆಗುವುದಿಲ್ಲ, ಸಂಸಾರನೇ ಇದೆ. ಹಾಗಾಗಿ ಹೇಳ್ತಾ ಇದ್ದಾರೆ, ನಾನು ಸ್ತುತಿ ಮಾಡ್ತೀನಿ. ಸ್ತುತಿ ಮಾಡಕ್ಕೇನೋ ತಯಾರಾಗ್ಬಿಟ್ಟಿದ್ದೀನಿ, ಆದ್ರೆ ಸಮಸ್ಯೆ ಇದೆ. ಸ್ತುತಿ ಮಾಡಕ್ ಕೂತ್ಕೊಂಡ ತಕ್ಷಣ ಮಾನತುಂಗ ಸ್ವಾಮಿ ಮುಂದೆ ಸಮಸ್ಯೆ ಕಾಣಿಸ್ತಾ ಇದೆ. ಏನ್ ಸಮಸ್ಯೆ ಕಾಣಿಸ್ತಾ ಇದೆ? कि स्तुति भक्ति करने के लिए तो बैठा हूं, लेकिन क्या करूं ये पता नहीं चल रहा, कैसे भक्ति करूं ये पता नहीं, ಹೇಗೆ ಭಕ್ತಿ ಮಾಡಲಿ ಅಂತ ಗೊತ್ತಿಲ್ಲ. ಮೂರನೇ ಪದ್ಯ, ಬುದ್ಧ್ಯಾ ವಿನಾಪಿ ವಿಬುಧಾರ್ಚಿತ ಪಾದ ಪೀಠ ಸ್ತೋತುಂ ಸಮುದ್ಯತಮತಿರ್ ವಿಗತತ್ರ ಪೋಹಂ ಬಾಲಂ ವಿಹಾಯ ಜಲ ಸಂಸ್ಥಿತಮಿಂದು ಬಿಂಬ ಮನ್ಯಃ ಕೈಚ್ಛತಿ ಜನ ಸಹಸಾಗ್ರಹೀತುಂ. ಏನು ಹೇಳ್ತೀರಾ? ಭಕ್ತಿ ಏನೋ ಮಾಡಕ್ಕೆ ಹೋಗಿದ್ದೀನಿ, ಆದರೆ ಬುದ್ಧ್ಯಾ ವಿನಾಪಿ. ಹೆಂಗೆ? कि बुद्धि इल्ला, बुद्ध्या विनापि, कि बुद्धि तो नहीं है. ऐसा होता है ना, काम करने तो गए लेकिन काम करना ही नहीं आता, तो क्या करें? तो बुद्धि ಇಲ್ಲ ಆದ್ರೂ ಭಕ್ತಿ ಮಾಡಕ್ ಹೋಗ್ತಾ ಇದ್ದೀನಿ. ಯಾರು ಭಕ್ತಿ ಮಾಡಕ್ ಹೋಗ್ತಾ ಇದ್ದೀನಿ? बोले विबुधार्चित पादपीठ. पादपीठ सिंहासन है ना, पादपीठ ಅಂದ್ರೆ ಸಿಂಹಾಸನ. तो ಸಿಂಹಾಸನ ಹೇಗಿದೆ? कि ವಿಬುಧ ಅರ್ಚಿತ, ಅರ್ಚಿತ ಪೂಜಿಸಲಾಗಿದೆ. ಯಾರಿಂದ? कि ವಿಬುಧ, ವಿಬುಧ ಬುಧ, ಬುಧ ಅಂದ್ರೆ ಜ್ಞಾನ. तो ವಿಬುಧ ಮಾನೆ ಯಾರ ಹತ್ರ ಉತ್ಕೃಷ್ಟ ಜ್ಞಾನ ಇದೆ ಅಂತವರು ಪೂಜೆ ಮಾಡ್ತಾರೆ. तो विबुध का अर्थ देव भी होता है और विबुध का अर्थ सम्यक ज्ञानी भी होता है. तो ವಿಬುಧ ಅರ್ಚಿತ, कि ನಿಮ್ಮ ಸ್ತುತಿಯನ್ನ, ಸಿಂಹಾಸನವನ್ನ ಯಾರು ಅರ್ಚನೆ ಮಾಡ್ತಿದ್ದಾರೆ? ಕಲೆ ವಿಬುಧ, ಅತ್ಯಂತ ಜ್ಞಾನಿ, ವಿದ್ವಾಂಸರು, ಮಹಾಜ್ಞಾನಿಗಳು, ದ್ವಾದಶಾಂಗ ತಿಳಿದಿರೋರು, ದೇವತೆಗಳು, ಅವರು ಪೂಜೆ ಮಾಡ್ತಾ ಇದ್ದಾರೆ. कि ನನ್ನ ಹತ್ರ ಅಂತೂ ಜ್ಞಾನ ಇಲ್ಲ. ಬುದ್ಧ್ಯಾ ವಿನಾಪಿ
ವಿಬುಧಾರ್ಚಿತ ಪಾದಪೀಠ ಆದ್ರೂ ಸ್ತೋತುಂ ಸಮುದ್ಯತ ಮತಿ, ಆದ್ರೂ ಕೂಡ ಸ್ತುತಿ ಮಾಡಲಿಕ್ಕೆ ಸಮುದ್ಯತನಾಗಿದ್ದೀನಿ, ತಯಾರಾಗ್ಬಿಟ್ಟಿದ್ದೀನಿ. ಬುದ್ಧಿ ಇಲ್ಲ ಆದ್ರೂ ಕೂಡ ಸ್ತುತಿ ಮಾಡ್ಲಿಕ್ಕೆ ತಯಾರಾಗಿದ್ದೀನಿ. ಬುದ್ಧಿ ಇಲ್ಲದೆ ಇದ್ರೆ ಸ್ತುತಿ ಯಾಕೆ ಮಾಡ್ತಾ ಇದ್ದೀರಿ? ಮಾನತುಂಗ ಸ್ವಾಮಿ ತಾವೇ ಹೇಳ್ತಾರೆ, ಏನು ಕಿ ವಿಗತತ್ರ ಪೋಹಂ, ವಿಗತ ತತ್ರಪಹ, ತತ್ರಪಹ ಲಜ್ಜಾ ನಾಚಿಕೆ, ಕಿ ವಿಗತತ್ರ ಪೋಹಂ ಅಹಂ, ಕಿ ನನಗೆ ನಾಚಿಕೆ, ವಿಗತತ್ರ ನಾಚಿಕೆ ಬಿಟ್ಟಿದ್ದೀನಿ ಅಂತ. ಲಜ್ಜಾ ನೀ ಆತಿ ಮುझे, ಕ್ಯೂ ಬೋಲೆ ಬುದ್ಧಿ ಇಲ್ಲ ಆದ್ರೂ ಸ್ತುತಿ ಮಾಡಕ್ ಹೊರಟಿದ್ದೀನಿ. ಸ್ವಯಂ ಮಾನತುಂಗ ಸ್ವಾಮಿ ಏನ್ ಹೇಳ್ತಿದ್ದಾರೆ, ವಿಗತತ್ರಪಹ, ನನಗೆ ಯಾವುದೇ ರೀತಿಯಾದಂತಹ ಲಜ್ಜೆ ನಾಚಿಕೆ ಇಲ್ಲ. ಯಾಕೆ? ಬುದ್ಧಿ ಇಲ್ಲ ಆದ್ರೂ ಸ್ತುತಿ ಮಾಡ್ತಾ ಇದ್ದೀನಿ. ಆಮೇಲೆ ಏನ್ ಹೇಳ್ತಾರೆ, ಇದು ಯಾವ ರೀತಿಯಾಗಿದೆ ಉದಾಹರಣೆ ಕೊಡ್ತಾರೆ. ಬಾಲಂ ವಿಹಾಯ ಜಲ ಸಂಸ್ಥಿತಂ ಇಂದುಬಿಂಬ, ಇಂದುಬಿಂಬ, ಇಂದುಬಿಂಬ ಚಂದ್ರಮ, ಚಂದ್ರನ ಬಿಂಬ ನೆರಳು, ಚಂದ್ರಮ ಕಿ ಛಾಯಾ, ಚಂದ್ರನ ಪ್ರತಿಬಿಂಬ ಇಂದುಬಿಂಬ. ಚಂದ್ರನ ಪ್ರತಿಬಿಂಬ ಎಲ್ಲಿದೆ? ಕಿ ಜಲ ಸಂಸ್ಥಿತಂ, ಜಲ ಸಂಸ್ಥಿತಂ ನೀರಿನಲ್ಲಿದೆ. ಚಂದ್ರನ ಪ್ರತಿಬಿಂಬ ನೀರಿನಲ್ಲಿ ಬಿದ್ದಿದೆ. ಅದನ್ನ ಯಾರು ಹಿಡ್ಕೊಳಕ್ ಹೋಗ್ತಾರೆ? ಬಾಲಂ ವಿಹಾಯ, ಬಾಲಕನನ್ನ ಬಿಟ್ಟು, विहाय छोड़ करके, बालक को छोड़ करके उसको ग्रहण करने के लिए कौन जाएगा? ಇವಾಗಿನವರೆಗೆ ಉದಾಹರಣೆನೂ ಗೊತ್ತಾಗೋದಿಲ್ಲ. ಇದು ಎಷ್ಟೋ ದಿನ ಚಂದ್ರನೇ ನೋಡಿರೋದಿಲ್ಲ. ಭೈ ರಾಮಾಯಣದಲ್ಲಿ ಬರುತ್ತಲ್ಲ, ಈ ರಾಮ ಚಿಕ್ಕವನಿದ್ದಾಗ ಹಠ ಮಾಡ್ತಾನೆ ಕಿ ಚಂದ್ರ ಬೇಕು ಅಂತ. ಏನ್ ಮಾಡ್ತಾರೆ? ಒಂದು ತಟ್ಟೆಯಲ್ಲಿ ನೀರು ಹಾಕಿ ಆ ನೀರಲ್ಲಿ ಚಂದ್ರನ ಪ್ರತಿಬಿಂಬ ಬೀಳುತ್ತೆ. ಚಂದ್ರನ ಪ್ರತಿಬಿಂಬ ಬಿದ್ದಾಗ ತಗೋ ಇದು ಚಂದ್ರ. ಬಾಲಕ ತಗೊಂಡ್ಬಿಟ್ಟ, ನಾವು ತಗೋತೀವೇನು? ಅರ್ಥ ಆಗ್ತಿದೆ? ಬಾಲಕ ಯಾಕೆ ತಗೋತಾ ಇದ್ದಾನೆ? ಬಾಲಕನಿಗೆ ಗೊತ್ತಿಲ್ಲ ಇದು ಪ್ರತಿಬಿಂಬ ಇದೆ ಅಂತ. ಬಾಲಕ ಗ್ರಹಣೆ ಮಾಡ್ತಿದ್ದಾನೆ. ಆದ್ರೆ ಬುದ್ಧಿವಂತ ವ್ಯಕ್ತಿ ಗ್ರಹಣೆ ಮಾಡ್ಲಿಕ್ಕಾಗುತ್ತೇನೋ? ಅವನು ಗ್ರಹಣೆ ಮಾಡೋದಿಲ್ಲ. ತನ್ನನ್ನು ತಾನು ಮಾನತುಂಗ ಸ್ವಾಮಿ ಬಾಲಕ ಅಂತಿದ್ದಾರೆ. ಬಾಲಂ ವಿಹಾಯ ಜಲ ಸಂಸ್ಥಿತಮಿಂದು ಬಿಂಬ ಅನ್ಯ, ಬೇರೆ ಯಾರು? ಕಹ ಇಚ್ಛತಿ, ಬೇರೆ ಯಾರು ಇಷ್ಟಪಡ್ತಾರೆ? ಯಾವುದಕ್ಕೆ? ಸಹಸಾ ಗೃಹೀತುಂ, ಸಾಮಾನ್ಯವಾಗಿ ಅದನ್ನ ಗ್ರಹಣೆ ಮಾಡ್ಲಿಕ್ಕೆ ಯಾರು ಇಷ್ಟಪಡ್ತಾರೆ? ಬಾಲಂ ವಿಹಾಯ, ಬಾಲಕನನ್ನ ಬಿಟ್ಟು. ಬಾಲಕ ಚಂದ್ರನನ್ನ ಯಾವ ರೀತಿ ಪ್ರತಿಬಿಂಬ ಗ್ರಹಣೆ ಮಾಡಕ್ ಹೋಗ್ತಾನೆ, ಹಾಗೆ ನಾನು ಕೂಡ ಅರ್ಹಂತರ ಪ್ರತಿಬಿಂಬವನ್ನ ಗ್ರಹಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇಂದು ಬಿಂಬ ಇದೆಯಲ್ಲ, ಇಂದು ಬಿಂಬ ಅಂದ್ರೆ ಏನು? ಚಂದ್ರನ ಪ್ರತಿಬಿಂಬ. ಇದು ಉದಾಹರಣೆ ಇದೆ. ಏನ್ ಹೇಳಕ್ ಹೊರಡ್ತಾ ಇದ್ದಾರೆ ಮಾನತುಂಗ ಸ್ವಾಮಿ? ಬೋಲೆ ಬುದ್ಧಿ ಅಂತೂ ತುಂಬಾ ಕಡಿಮೆ ಇದೆ. ಈ ಬುದ್ಧಿಯಲ್ಲಿ ಅರ್ಹಂತರ ಸ್ವರೂಪ ಅಂತೂ ಬರಕ್ಕಾಗೋದಿಲ್ಲ. ನಮ್ಮ ಕೈಗಳು ಎಷ್ಟು ಉದ್ದ ಇದೆ? ಚಂದ್ರನ ತನಕ ಹೋಗುತ್ತೇನು? हमारे हाथ तो बहुत छोटे, चंद्रमा तक तो नहीं पहुंच सकते. ऐसे ही मानतुंग स्वामी कहते हैं मेरी बुद्धि तो बहुत कम है. ಅರ್ಹಂತ ಭಗವಂತನ ಸ್ವರೂಪ ನನ್ನ ಬುದ್ಧಿಯಲ್ಲಿ ಬರಕ್ಕಾಗೋದಿಲ್ಲ. ನನ್ನ ಬುದ್ಧಿ ಅಷ್ಟು ಉತ್ಕೃಷ್ಟ ಇಲ್ಲ. ಆದ್ರೂ ಯಾವ ಪ್ರತಿಬಿಂಬ ಇದೆ ಅದನ್ನ ಹಿಡಿಯಕ್ಕೆ ಹೋಗ್ತಾ ಇದ್ದೀನಿ. ಇಸ್ಕ ಅರ್ಥ ಪತಾ ಹೈ ಕ್ಯಾ? ಅರ್ಹಂತ ಸಿದ್ಧರ ಸ್ವರೂಪ ಏನಿದೆ, ಅರ್ಹಂತ ಸಿದ್ಧರ ಸ್ವರೂಪ ಅಂತೂ ಯಾರು ವರ್ಣನೆ ಮಾಡಕ್ಕಾಗೋದಿಲ್ಲ. ये अर्थ है इसका. अरहंत सिद्ध का कोई वर्णन कर नहीं सकता.
ಅರ್ಹಂತರ ಸ್ವರೂಪ ಹೇಗಿದೆ, ಸಿದ್ಧರ ಸ್ವರೂಪ ಹೇಗಿದೆ? ಒಲ್ಲ ನೀನೇನೇನು ಹೇಳ್ತೀಯ ಎಲ್ಲ ಅವರ ಪ್ರತಿಬಿಂಬ ಇದೆ. वो सच्चाई नहीं है उसमें. तो ಯಾಕೆ ಸ್ತುತಿ ಮಾಡ್ತಾ ಇದ್ದೀರಿ, ಯಾಕೆ ಭಕ್ತಿ ಮಾಡ್ತಾ ಇದ್ದೀರಿ? ಅರ್ಹಂತರ ವರ್ಣನೆ ಮಾಡೋಕ್ಕಾಗೋದಿಲ್ಲ, ಸಿದ್ಧರ ವರ್ಣನೆ ಮಾಡೋಕ್ಕಾಗೋದಿಲ್ಲ, ಮತ್ತೆ ಯಾಕೆ ವರ್ಣನೆ ಮಾಡ್ತಾ ಇದ್ದೀರಿ? ಬೋಲೆ ಬಾಲಕ ಇದ್ದೀನಿ ಭಕ್ತಿಯಲ್ಲಿ, ನಾನು ಬಾಲಕ ಇದ್ದೀನಿ. ಬಾಲಕ ಮನೆ ಕ್ಯಾ ಹೋತಾ ಹೈ? ಬಾಲಕ ಯಾರಿಗಂತೀವಿ? कि मुझे चाहिए तो चाहिए, अब कुछ भी करो. ಮುಂದೆ ಯಾರಿದ್ದಾರೆ, ಅಕ್ಕಪಕ್ಕ ಯಾರಿದ್ದಾರೆ, ಏನ್ ಪರಿಸ್ಥಿತಿ ಇದೆ कि ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ಬೇಕು ಅಂದ್ರೆ ಬೇಕು. ऐसे होता है बालक. ऐसे ही ಮಾನತುಂಗ ಸ್ವಾಮಿ ಹೇಳ್ತಾ ಇದ್ದಾರೆ कि ನಿಮ್ಮ ಸ್ತುತಿ ಸೋದರಮೇಂದ್ರ ಮಾಡಿರ್ಬೋದು, ನಿಮ್ಮ ಸ್ತುತಿ ದೊಡ್ಡ ದೊಡ್ಡ ವಿದ್ವಾಂಸರು ಮಾಡಿರ್ಬೋದು, ನಿಮ್ಮ ವರ್ಣನೆಯನ್ನ ನನ್ನ ಕೈಯಿಂದ ಮಾಡಕ್ಕಾಗದೇ ಇರ್ಬೋದು, ಆದ್ರೂ ನಾನು ಅಹಂ ಸಮುದ್ಯತ ಮತಿ, ನಾನು ಸ್ತುತಿ ಮಾಡಲಿಕ್ಕೆ ಸಿದ್ಧನಾಗಿದ್ದೀನಿ, ತಯಾರಾಗ್ಬಿಟ್ಟಿದ್ದೀನಿ. ಇದರ ಅರ್ಥ ನಾವೇನೇನು ಅರ್ಹಂತರ ಸಿದ್ಧರ ಬಗ್ಗೆ ಹೇಳ್ತಾ ಇದ್ದೀವಿ, ಇದೆಲ್ಲ ಪ್ರತಿಬಿಂಬ ಮಾತ್ರ ಇದೆ. तो प्रतिबिंबದ ಉಪಯೋಗ ಏನು? प्रतिबिंब का उपयोग क्या होता है? ಪ್ರತಿಬಿಂಬದಿಂದ ಅನುಮಾನ ಆಗುತ್ತೆ. ಒಂದು ವಸ್ತು ಅಥವಾ ವ್ಯಕ್ತಿಯ ಪ್ರತಿಬಿಂಬ ನೋಡಿದ್ರೆ ಏನಾಗುತ್ತೆ? कि ವ್ಯಕ್ತಿ ಯಾರು ಅಂತ ಗೊತ್ತಾಗೋದಿಲ್ಲ, ಆದ್ರೆ ಒಂದು ಅನುಮಾನ ಆಗುತ್ತೆ कि ವ್ಯಕ್ತಿ ಹೀಗಿರ್ಬೋದು ಅಂತ, एक अनुमान लगता है. ऐसे ही ಅರ್ಹಂತ ಸಿದ್ಧರ ಈ ವರ್ಣನೆ ಎಲ್ಲ ಅವರ ಪ್ರತಿಬಿಂಬ ಮಾತ್ರ ಇದೆ. प्रतिबिंब से तुम्हें अनुमान लगेगा. ಆ ಪ್ರತಿಬಿಂಬದಿಂದ ನಿನಗೆ ಅನುಮಾನ ಸಿಗುತ್ತೆ कि ಸ್ವರೂಪ ಹೇಗಿರ್ಬೋದು ಅಂತ. ಸ್ವರೂಪವನ್ನು ಹೇಳಕ್ಕಂತೂ ಆಗೋದಿಲ್ಲ. ಯಾರಾದ್ರೂ ಅಂತಿಮವಾಗಿ ಹೀಗೆ ಅರ್ಹಂತ ಸಿದ್ಧರ ಸ್ವರೂಪ ಇದೆ ಅಂತ ತಿಳಿದ್ರೆ बोले ये तो अज्ञान है. क्यों? कि ಶಬ್ದಗಳಲ್ಲಂತೂ ಅರ್ಹಂತ ಸಿದ್ಧರ ವರ್ಣನೆ ಮಾಡಕ್ಕಾಗೋದಿಲ್ಲ. जो जो वर्णन करेंगे वो प्रतिबिंब मात्र है. ಅದೇ ತರ ಮಾನತುಂಗ ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಬುದ್ಧಿಯಲ್ಲೂ ಕೂಡ ಅಷ್ಟು ಶಕ್ತಿ ಇಲ್ಲ कि ಆ ಬುದ್ಧಿಯಲ್ಲಿ ಅನಂತ ಗುಣಗಳ ಆ ಧಾರಕ ಅರ್ಹಂತ ಸಿದ್ಧರನ್ನ ನಾನು ಗ್ರಹಿಸುವಷ್ಟು ಶಕ್ತಿ ಇಲ್ಲ. ಆದ್ರೂ ನಾನು ಸ್ತುತಿಯನ್ನ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀನಿ. ಅರ್ಥ ಆಗ್ತಿದೆ? ಚಲೋ ಪಡ್ತೆ. ಬುದ್ಧ್ಯಾ ವಿನಾಪಿ ವಿಬುಧಾರ್ಚಿತ ಪಾದ ಪೀಠ देखो तो ಏನು ಹೇಳ್ತಿದ್ದಾರೆ, ಇಷ್ಟು ಸಾಮಾನ್ಯ ಅರ್ಥ ಆಯ್ತು ಎಲ್ಲರಿಗೂ. ಈ ವಿಷಯ ನಾವು ಸ್ವಲ್ಪ ನಮ್ಮ ಭಕ್ತಿಯಲ್ಲಿ ವಿಚಾರ ಮಾಡೋದಿದೆ कि ನಾವು ಭಕ್ತಿ ಹೇಗೆ ಮಾಡ್ತೀವಿ ಅಂತ. ನಾವು ಭಕ್ತಿ ಮಾಡುವಾಗ ಹೀಗೆ ಅನ್ಸುತ್ತೇನು कि ನಾನಂತೂ ಅರ್ಹಂತರ ಗುಣಗಳ ಮುಂದೆ ಬಾಲಕ ಇದ್ದೀನಿ, कि ನಾನಂತೂ ಅರ್ಹಂತ ಸಿದ್ಧರ ಭಕ್ತಿ ಮಾಡಕ್ಕೆ ಆಗೋದಿಲ್ಲ. ಕಭಿ ऐसे लगा कि मैं अरहंत की भक्ति कर ही नहीं सकता, मैं कभी सिद्ध की भक्ति, परमेष्टि की भक्ति कर ही नहीं सकता, ऐसा लगता है? नहीं. अपने को क्या लगता है? हाँ बहुत अच्छी भक्ति कर ली मैंने. मानतुंग स्वामी कहते हैं नहीं नहीं, मुझ में शक्ति बुद्धि दोनों नहीं है. तो ಭಕ್ತನ ಭಾವನೆಗಳಂತೂ ಹೇಗಿದೆ, ಭಕ್ತನ ಜ್ಞಾನ ಮನಸ್ಸು ಹೇಗಿದೆ कि ಭಕ್ತನಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಅರ್ಹಂತರಂತೂ ಸಿದ್ಧರಂತೂ ಅಮೂರ್ತಿಕ, ಆತ್ಮ ಸ್ವಭಾವ ಅಂತೂ ಅಮೂರ್ತಿಕ ಇದೆ, ನಿರಂಜನ ಇದೆ. तो निरंजन अमूर्तिक अकल्पनीय स्वभाव को वचनों से कैसे बोलूं मैं? बोलो. ಆದಿನಾಥ ಸ್ವಾಮಿಯ
ಯಾವ ಸಿದ್ಧತ್ವ ಪಡೆದಿರೋ ಅವಸ್ಥೆ ಇದೆ, ಆ ಸಿದ್ಧ ಭಗವಂತನನ್ನ ಈ ಮೂರ್ತಿಕ ವಚನಗಳಿಂದ ವರ್ಣನೆ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಭಕ್ತನಿಗೆ ಚೆನ್ನಾಗಿ ಗೊತ್ತಿದೆ कि ನಾನಂತೂ ಭಕ್ತಿ ಮಾಡಕ್ ಆಗೋದಿಲ್ಲ. सबसे पहले ये पता होना चाहिए, तभी तो अहंकार गिरेगा. ನಾವು ಭಕ್ತಿ ಹೇಗೆ ಮಾಡ್ತೀವಿ? ನಮ್ಮನ್ನು ನಾವು ಮರೆಯೋದಿಲ್ಲ. ನನ್ನ ಜ್ಞಾನ, ನನ್ನ ಹೆಸರು, ನನ್ನ ವಿವಿಧ ಪ್ರಕಾರದ संपत्ति, परिग्रह सब याद है इसको, फिर भक्ति करता है. फिर भक्ति कैसे होगी? फिर ध्यान कैसे लगेगा? फिर जाप कैसे दोगे? सब याद है तुम्हें, अपना शरीर याद है, अपना नाम याद है, अपनी बुद्धि याद है. तो ಭಕ್ತಿ ನಾವು ಹೆಂಗ್ ಮಾಡ್ತೀವಿ? ನಮ್ಮನ್ನು ನಾವು ನೆನಪಿಟ್ಕೊಂಡು ಭಕ್ತಿ ಮಾಡ್ತೀವಿ, ಅವಾಗ ಭಕ್ತಿ ಆಗೋದಿಲ್ಲ. तो भक्ति नहीं होती. तब मात्र 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 हम अपने मन को समझाते हैं. ನಮ್ಮ ಮನಸ್ಸಿಗೆ ನಾವು ತಿಳಿ ಹೇಳ್ಬಿಟ್ವಿ कि हाँ ಭಕ್ತಿ ಮಾಡಿದೆ ನಾನು. ಅದಕ್ಕೋಸ್ಕರನೇ ನಮ್ಮ ಭಕ್ತಿಗಳೆಲ್ಲ ಹೇಗಿರುತ್ತೆ? हमारी सारी भक्तियां कैसे होती हैं? इसी भाव की भक्ति होती है. ಈ ಸಂಸಾರದ ಭಕ್ತಿಗಳು. ನಾನು ಇಲ್ಲಿ ಕೂತಿದ್ದೀನಿ, तो ಭಗವಂತ ಎಲ್ಲಾ ಕಡೆ ಕೂತಿರ್ತಾನೆ. ನಾನು ಒಂದು ಏನೋ ಕಟ್ಟಿದ್ದೀನಿ, ಭಗವಂತ ಎಲ್ಲಾ ಕಟ್ಟಿದ್ದಾನೆ. ನಾನು ಒಬ್ಬರಿಗೆ ಸಹಾಯ ಮಾಡಿದ್ದೀನಿ कि ಭಗವಂತ ಎಲ್ಲರಿಗೂ ಸಹಾಯ ಮಾಡ್ತಾನೆ. यही तो इस भव भगवान की कल्पना हम कैसे करते हैं कि ನಾನು ಹೆಂಗಿದ್ದೀನಲ್ಲ, ನನಗಿಂತ ಒಂದು ಸ್ಟೆಪ್ ಮೇಲಿದ್ದಾರೆ ಭಗವಂತ ಅಷ್ಟೇ. ಯಾರೇನ ऐसी तो कल्पना करते. ನಾನು ಒಳ್ಳೆ ಕೆಲಸ ಮಾಡ್ತೀನಿ, तो ಭಗವಂತ ನನಗಿಂತ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ನಾನು ಈ ಸಂಸಾರದಲ್ಲಿ ಏನೇನೋ ಸೃಷ್ಟಿ ಮಾಡ್ತೀನಿ, तो ಭಗವಂತ ಇಡೀ ಸಂಸಾರವನ್ನೇ ಸೃಷ್ಟಿ ಮಾಡ್ಬಿಡ್ತಾನೆ. यही तो कल्पना है. ನಾನೊಬ್ಬರಿಗೆ ಸಹಾಯ ಮಾಡ್ತೀನಿ, ಭಗವಂತ ಎಲ್ಲರಿಗೂ ಸಹಾಯ ಮಾಡ್ತಾನೆ, सभी को. तो जाके भगवान के सामने मांगने के लिए बैठ जाते हैं. तो भक्ति कैसे होगी? ಯಾಕೆ ಹಿಂಗಾಗ್ತಾ ಇದೆ? ಯಾಕಂದ್ರೆ ಇನ್ನೂ ಇವನನ್ನೇ ಮರ್ತಿಲ್ಲ. अभी ये अपने आप को भूला नहीं, भक्त बना कहां फिर? शब्द तो देखो, कहने की किसी की हिम्मत होगी कि मुझ में बिल्कुल शर्म नहीं है? बोलो, बोल सकते हो? बोल रहे बंधुंग स्वामी शब्द पढ़ो, तत्रप. ये त्रप का माने होता है लज्जा, शर्म. भक्ति ऐसे होती है, हिंगिरते भक्ति. बिल्कुल अपने आप को पूरा ही गिरा दिया. और ये कोई ಬಾಹ್ಯ ಪ್ರಪಂಚದಲ್ಲಿ ಹೇಳ್ತೀವಲ್ಲ, ಹಾಗಲ್ಲ ಭಕ್ತಿ ಇದು. कि ವಿನಯ ಇರಬೇಕು ಅದಕ್ಕೆ, कि ವಾಸ್ತವಿಕವಾಗಿನೇ ಅರ್ಹಂತ ಸಿದ್ಧರ ವರ್ಣನೆ ಮಾಡಕ್ ಆಗೋದೇ ಇಲ್ಲ. असंभव बात है भाई. ಅಮೂರ್ತಿಕ ಆತ್ಮ ಸ್ವರೂಪವನ್ನು ವರ್ಣನೆ ಹೆಂಗ್ ಮಾಡ್ತೀಯ ನೀನು? ಸಾಧ್ಯ ಇಲ್ಲ ಇದು. तो ಆದ್ರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರತಿಬಿಂಬವನ್ನ ನನ್ನೊಳಗಡೆ ತಗೊಳ್ಳಿಕ್ಕೆ. तो ಯಾಕೆ तो ಹೇಳ್ತಾರೆ, ಆಲಂಬನಂ ಭವಜಲೆ ಪತತಾಂ ಜನಾನಾಂ. ಈ ಸಂಸಾರ ಸಾಗರ ಪಾರು ಮಾಡ್ಲಿಕ್ಕೆ ಒಬ್ಬರೇ ಆಶ್ರಯ ಇದ್ದಾರೆ. ನಾನೇನ್ ಮಾಡ್ಲಿ? ನಾನು ಬಾಲಕ, ನನ್ನ ಹತ್ರ ಬೇರೆ ಯಾವುದೂ ದಾರಿ ಇಲ್ಲ. और कोई रास्ता नहीं, और कोई मार्ग नहीं, और कोई गति नहीं. एक अरहंत सिद्ध की भक्ति है जो संसार से पार लगा सकती है. इनारू पार ಮಾಡಕ್ ಆಗೋದಿಲ್ಲ. जिनवानी माता, अरहंत पिता, जिनवानी माता, यही पार लगा सकते हैं, और कौन लगाएगा? इसलिए ಭಕ್ತಿ ಶುರು ಮಾಡುವಾಗಲೇನೆ ಮೊದಲನೆಯ ನಿಯಮ ಇದೆ कि तुम अपना ये पर्याय भूल जाओ, कि तुम स्त्री हो कि पुरुष हो, भूल जाओ. कि ನೀ ಶ್ರೀಮಂತ ಇದೆಯೋ ಬಡವ ಇದೆಯೋ कि ಮರೆತು ಬಿಡು.
ನೀನು ಬಲಿಷ್ಠ ಇದೆಯೋ ದುರ್ಬಲ ಇದೆಯೋ ಮರ್ತು ಬಿಡು. ನಿನ್ನಲ್ಲಿ ಬುದ್ಧಿ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಮರ್ತು ಬಿಡು. ನೀನು ವಿದ್ವಾಂಸ ಇದೆಯೋ ಸಾಮಾನ್ಯ ವ್ಯಕ್ತಿ ಇದೆಯೋ ಮರ್ತು ಬಿಡು. ಸಬ್ ಭೂಲ್ ಜಾओ. ಎಲ್ಲ ಮರೆತ ಮೇಲೆ ಭಕ್ತಿ ಆಗುತ್ತೆ. ಇದೆಲ್ಲ ನೆನಪಿಟ್ಕೊಂಡವನಿಗೆ ಭಕ್ತಿ ಆಗೋದಿಲ್ಲ. पुरुष बन करके भक्ति करता है तो पुरुष को तो बिल्कुल नहीं हो सकता, क्योंकि पुरुष में बहुत अहंकार होता है कि मैं पुरुष हूं, तो कैसे भक्ति करेगा? अरे तो दिन भर तो पुरुषत्व में ही लगे हो, भगवान के सामने तो आके भूल जाओ. नहीं भूलना. तो ಪುರುಷನಿಗೆ ಅತಿ ದೊಡ್ಡ ಅಡಚಣೆನೇ ಇವನು ಪುರುಷತ್ವ ಇದೆ. ये भूलता नहीं बिल्कुल. कैसे भक्ति करेगा? इष्टोंदो अपने में इतना अकड़ है इसको, तो इतना अकड़ है तो भक्ति कैसे करेगा? विचार तो करो. ಇದೆಲ್ಲ ಭಕ್ತಿ ಕಲಿಯುವಂತಹ ಪ್ರಕ್ರಿಯೆ ಇದೆ. ನಾವು ಕಲಿತ್ರೆ ಆಚಾರ್ಯರ ಶಬ್ದಗಳಿಂದ ಏನು ಗೂಢ ಮಾರ್ಮಿಕ ರಹಸ್ಯವಾದ ವಿಷಯ ಏನೂ ಇಲ್ಲ. ಭಕ್ತಿಯನ್ನ ಕಲಿಯೋದಿದೆ. ಹೆಂಗ ಭಕ್ತಿ ಆಗುತ್ತೆ? ನನ್ನ ಸ್ವರೂಪ ನನಗೆ ಗೊತ್ತಾಗ್ಬೇಕು ತಾನೆ ಕಿ ನಾನು ಹೇಗಿದ್ದೀನಿ ಅಂತ. ನಮಗೂ ಕೂಡ ಅರ್ಹಂತರ ಭಕ್ತಿ ಮಾಡುವಾಗ ಹೀಗೆ ಅನ್ನಿಸ್ಬೇಕಿದೆ ಕಿ ನಾನು ಬುದ್ಧಿ ಇಲ್ಲ, ಭಾವನೆ ಇಲ್ಲ, ಆದ್ರೂ ಕೂಡ ಭಕ್ತಿ ಅಂತೂ ಮಾಡ್ತೇನೆ. ಹೀಗಿದೆ ಸ್ವರೂಪ. ಚಲ ಮುಂದಿನ ಶ್ಲೋಕ ಮಾಡೋಣ. ವಕ್ತುಂ ಗುಣಾನ್ ಗುಣ ಸಮುದ್ರ ಶಶಾಂಕ ಕಾಂತಾನ್ ಕಸ್ತೆ ಕ್ಷಮ ಸುರ ಗುರು ಪ್ರತಿಮೋಪಿ ಬುದ್ಧ್ಯಾ ಕಲ್ಪಾಂತ ಕಾಲ ಪರುತ ಧತನಕ್ರ ಚಕ್ರಂ ಕೋವಾತರೀತು ಮಲಮಂಬುನಿಧಿಂ ಭುಜಾಭ್ಯಾಂ. तो देखो ಭಕ್ತಿ ಮಾಡ್ಲಿಕ್ಕೆ ಬುದ್ಧಿ ಬೇಕು. ಬುದ್ಧಿ ಬೇಕು ತಾನೆ. ಅಂತಂಗು ಸ್ವಾಮಿ ಹೇಳ್ತಿದ್ದಾರೆ ಬುದ್ಧಿಯ ವಿನಾಪಿ, ಬುದ್ಧಿ ಇಲ್ದಿದ್ರು ಮಾಡ್ತಾ ಇದ್ದೀನಿ. ಇಸ್ಕ ಅರ್ಥ ಬುದ್ಧಿ ಅಂತೂ ಬೇಕು. ಪ್ರಪಂಚದಲ್ಲಿ ಏನು ಹೇಳ್ತಾರೆ कि ಭಕ್ತಿ ಮಾಡಲಿಕ್ಕೆ ಬುದ್ಧಿ ಬೇಡ. लेकिन जिन धर्म ಏನು ಹೇಳುತ್ತೆ, ऐसा बोलते हैं ना, एक भक्ति मार्ग है, एक ज्ञान मार्ग है. ಭಾರತದಲ್ಲಿ ತುಂಬಾ ಪ್ರಸಿದ್ಧ ಆಗೋಯ್ತಿದ್ದು. ಒಂದು ಭಕ್ತಿ ಮಾರ್ಗ ಇದೆ, ಒಂದು ಜ್ಞಾನ ಮಾರ್ಗ ಇದೆ. ಅಂದ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಎರಡು ದಾರಿ, ಒಂದು ज्ञान मार्ग और दूसरा भक्ति मार्ग. बोले जो ज्ञानवान में उलझना नहीं चाहता वो खाली भक्ति करे तो मोक्ष चला जाएगा. ಅರ್ಥ ಆಗ್ತಿದೆ? ಜಿನ ಧರ್ಮ ಇದನ್ನ ಹೇಳೋದಿಲ್ಲ. तो नाम जपो या फिर ढोलक लेके बैठ जाओ तो मोक्ष चले जाओगे. नहीं, जिन धर्मದಲ್ಲಿ ಮಾರ್ಗ ಇಲ್ಲ कि एक भक्ति मार्ग और एक ज्ञान मार्ग, ऐसे दो नहीं. जिन धर्मದಲ್ಲಿ ಜ್ಞಾನವೇ ಭಕ್ತಿ ಇದೆ. अभीक्ष्ण ज्ञानोपयोग क्या है? ये अभीक्ष्ण ज्ञानोपयोग ये भक्ति है ना. 16 कारण भावना, तो भावना है ना. तो भावने ಅಂದ್ರೆ ಏನು? कि भावने ಅಂದ್ರೆ इमोशन अಲ್ಲ. समस्या क्या है, हम भक्ति को इमोशन समझ लेते हैं और इमोशन में बह जाते हैं. नहीं, ಭಕ್ತಿ ಜಿನ ಧರ್ಮದಲ್ಲಿ ಭಾವನೆ ಅಲ್ಲ. ಭಾವನೆ ಅಂತೂ ರಾಗ ದ್ವೇಷ ಇರುತ್ತೆ. भावना तो पुण्य पाप रूप होती है. तो भावने भक्ति अಲ್ಲ. भक्ति वास्तविकವಾಗಿ चिंतने, जिसको 12 भावना कहा. तो 12 भावना माने वो ಚಿಂತನೆ ಇದೆ. वो कोई ಸಂಸಾರದ ಭಾವನೆ ಅಲ್ಲ, ಎಮೋಷನ್ ಅಲ್ಲ, ರಾಗದ್ವೇಷ ಅಲ್ಲ. तो ಜಿನ ಧರ್ಮದಲ್ಲಿ ಭಾವನೆ ಕೂಡ ಜ್ಞಾನನೇ ಇದೆ. तो ಭಕ್ತಿ ಜ್ಞಾನ ಇಲ್ಲದೆ ಆಗೋದಿಲ್ಲ.
ಯಾವ ವ್ಯಕ್ತಿಗೆ ಅರ್ಹಂತರ ಸ್ವರೂಪ ಗೊತ್ತಿಲ್ಲ ಅವನೇನು ಭಕ್ತಿ ಮಾಡ್ತಾನೆ? ಸ್ವರೂಪ ಅಂತೂ ಗೊತ್ತಿರಬೇಕು. ಆದರೆ बोले अक्षर ज्ञान इल्दे होद्रे तोंदरे इल्ला, बहुत व्याकरण इत्यादि का ज्ञान नहीं है तो चलेगा, लेकिन अरहंत सिद्धर स्वरूप ಅಂತೂ ಗೊತ್ತಬೇಕಲ್ಲ. तो आ स्वरूपद बुद्धि ಅಂತೂ ಇರಲೇಬೇಕು. इसलिए ज्ञान के बिना भक्ति नहीं होती. जितने आचार्यों ने भक्ति की ना वो सब महाज्ञानी है. ಮುಂದೆ ಮುಂದೆ ಪದ್ಯಗಳನ್ನು ಓದ್ತಾ ಓದ್ತಾ ಹೋದ್ರೆ ನಮಗೂ ಗೊತ್ತಾಗುತ್ತೆ कि आचार्य ಎಂತಹ ಜ್ಞಾನಿಗಳಿದ್ರು ಅಂತ. तो सब ज्ञानी है, जितने बड़े बड़े भक्त जिन धर्मದಲ್ಲಿ ಇದಾರಲ್ಲ वो सब बहुत बड़े ज्ञानी है. ಜ್ಞಾನ ಇರೋದು ಬಹಳ ಅವಶ್ಯಕ ಇದೆ ಭಕ್ತಿ ಮಾಡಲಿಕ್ಕೆ. तो ज्ञानाराधने भक्ति ಇದೆ. बहुत जगह आती है ऐसी बात कि ज्ञान का आराधन ही भक्ति है. तो चलो ಏನ್ ಹೇಳ್ತಿದ್ದಾರೆ, ವಕ್ತುಂ ಗುಣಾನ್ ಗುಣ ಸಮುದ್ರ ಶಶಾಂಕ ಕಾಂತಾನ್. ವಕ್ತುಂ ಹೇಳಲಿಕ್ಕೆ, ವರ್ಣನೆ ಮಾಡಲಿಕ್ಕೆ, कथन करने के लिए किसका कहते हैं, गुणान गुण समुद्र. गुणान गुण ಸಮುದ್ರ. ಗುಣ ಸಮುದ್ರ ಅಂದ್ರೆ कि ಎಲ್ಲಿ ಎಷ್ಟು ಗುಣಗಳಿದೆ ಒಳ್ಳೆ ಸಮುದ್ರದಷ್ಟು ಗುಣಗಳಿದೆ. ಗುಣ ಸಮುದ್ರ ಮನೆ ಎಲ್ಲಿ ಗುಣಗಳ ಅಂತ್ಯ ಇಲ್ಲ, जहां गुणों की सीमा नहीं है. अनंत गुण है, अनंत चतुष्टय तो जानते हैं ना, तो अनंत गुणಗಳಿದೆ. तो वक्तुम गुणान गुण समुद्र, तो कैसे ಶಶಾಂಕ ಕಾಂತಾನ್ कि ಹಿಂಗಿದೆ ಶಶಾಂಕ. ಶಶಾಂಕ ಚಂದ್ರ. ಚಂದ್ರನ ಉದಾಹರಣೆ ಕೊಡ್ತಾ ಇದ್ದಾರೆ कि ತಟ್ಟೆಯಲ್ಲೂ ಯಾವಾಗ ಯಾವ ಚಂದ್ರನ ಪ್ರತಿಬಿಂಬ ಬೀಳುತ್ತಲ್ಲ, ಯಾವಾಗ ಬೀಳುತ್ತೆ? ಯಾವಾಗ ಆ ನೀರು ಶುದ್ಧವಾಗಿದ್ರೆ. वो पानी तो शुद्ध होना चाहिए और उसके बाद वो पानी बिल्कुल स्थिर होना चाहिए. ಆ ನೀರು ತಟಸ್ಥ ಸ್ಥಿರ. ಸಮುದ್ರದಲ್ಲಿ ಕಾಣಿಸುತ್ತೇನು? नहीं, समुद्र में नहीं दिखेगा. क्यों? कि ನೀರು ತುಂಬಾ ಅಲೆಗಳಲ್ಲಿ ಅಸ್ಥಿರ ಇದೆ, ತಲೆ ಕಾಣಿಸೋದಿಲ್ಲ. तो ನೀರು ಶುದ್ಧ ಇರಬೇಕು ಹಾಗೂ ಸ್ಥಿರ ಇರಬೇಕು, ಆಗ ಚಂದ್ರನ ಪ್ರತಿಬಿಂಬ ನೀರಲ್ಲಿ ಕಾಣಿಸುತ್ತೆ. ಹಾಗೇನೆ कि ಅರ್ಹಂತ ಸಿದ್ಧರ ಪ್ರತಿಬಿಂಬ ಯಾರಲ್ಲಿ ಕಾಣಿಸುತ್ತೆ? अरहंत सिद्ध की प्रतिबिंब किसमें दिखाई देगा? कि जो शुद्ध होगा और जो स्थिर होगा. जो शुद्ध होगा और स्थिर होगा. तो स्थिर और शुद्ध माने अस्थिरता कहां से आती है? ಮನಸ್ಸಲ್ಲಿ ಚಂಚಲತೆ ಎಲ್ಲಿಂದ ಬರುತ್ತೆ? कि ಮನಸ್ಸಿನ ಅನೇಕ ಪ್ರಕಾರದ ರಾಗದ್ವೇಷಗಳೇ ಚಂಚಲತೆ ಇದೆ. ಅನೇಕ ಪ್ರಕಾರ की इच्छाएं ಆಸೆಗಳು ಅದೇ ಚಂಚಲತೆ ಇದೆ. ಒಂದಲ್ಲ ಒಂದು ರೀತಿಯಾದ ಅಭಿಲಾಷೆ ಅದೇ ಚಂಚಲತೆ ಇದೆ. वही चंचलता है. ठीक है ना? तो वो ಚಂಚಲತಾ ಯಾವ ವ್ಯಕ್ತಿಯಲ್ಲಿ ಇಲ್ಲ, ಆ ವ್ಯಕ್ತಿಯಲ್ಲಿ ಅರ್ಹಂತರ ಪ್ರತಿಬಿಂಬ ಕಾಣಿಸುತ್ತೆ. चंचलता नहीं है तो स्थिर है. तो स्थिर है माने शुद्ध है. ಅವನ ಪಾತ್ರೆ, ಅವನ ಜ್ಞಾನ ಈಗ ಅರ್ಹಂತರ ಪ್ರತಿಬಿಂಬವನ್ನು ತಗೊಳ್ಳಿಕ್ಕೆ ತಯಾರಿದೆ. ಯಾಕೆ? ಈಗ ಬಾಲಕ ಆಗಿದ್ದಾನ ಅವನು. मुग्ध है. मुग्ध कौन है? मुग्ध वो नहीं कि जिसको ज्ञान नहीं है, जो मूर्ख है. नहीं, उसको मूर्ख नहीं बोलते, मुग्ध नहीं बोलते, वो मूर्ख है. मुग्ध ಯಾರು? कि ಯಾರಿಗೆ ಜ್ಞಾನ ಇದೆ ಆದ್ರೆ ಚಿತ್ತ ಸ್ಥಿರ ಇದೆ ಹಾಗೂ ಶುದ್ಧ ಇದೆ. समझ में आ रहा है? ಯಾರ ಜ್ಞಾನ ಸ್ಥಿರ ಇದೆ, ಶುದ್ಧ ಇದೆ, ಅವನು ಮುಗ್ಧ ಇದ್ದಾನೆ, ಅವನು ಬಾಲಕ ಇದ್ದಾನೆ. ಅವನ ಮನಸ್ಸಲ್ಲಿ ಅರ್ಹಂತ ಸಿದ್ಧರ ಆಗಮನ ಆಗುತ್ತೆ. बाकी सब तो अब स्थापना करते हैं ना पूजा में, अत्र अत्र अवतरता अवतरता,
अवतर अवतर नहीं, अवतर अवतर मने होता है एक वचन, अवतरत होता है बहुवचन। तो अत्र अवतरत अवतर बोल दिया, बोल तो रहे कि यहां आओ आओ आओ, और जहां बुला रहे हो ना वो जगह बिल्कुल गंदी है, वो बैठने लायक नहीं है, तो कहां बिठाओगे बोलो? ಅತಿಥಿಯನ್ನ ಆಹ್ವಾನ ಮಾಡ್ತಿದ್ದೀವಿ, ಕರಿತಾ ಇದ್ದೀವಿ, ಮತ್ ಕರೆದು ಕೂತ್ಕೊಂತ ಇದ್ದೀವಿ, ಕೂತ್ಕೊಳ್ಳೋ ಜಾಗ ಹೆಂಗಿದೆ? बिल्कुल मलिन गंदा, तो कहां बिठाओगे? नहीं बिठा सकते। लेकिन क्रियाकांड तो ಮಾಡ್ತಾ ಇದ್ದೀವಿ, क्रियाकांड तो चल रहा है, लेकिन ಸ್ಥಾಪನೆ ಆಯ್ತು ಇಲ್ವೋ? कि नहीं, ಸ್ಥಾಪನಾ तो हुई नहीं। क्यों? ಸ್ಥಾಪನೆ ಯಾವಾಗುತ್ತೆ? कि शुद्ध हो और स्थिर हो तो ಸ್ಥಾಪನೆ ಆಗುತ್ತೆ। ಅದಕ್ಕೆ ಸ್ಥಾಪನೆ ಮಾಡಿದ್ಮೇಲೆ ಪೂಜೆ। ಯಾಕೆ ಪೂಜೆ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ? ಸ್ಥಾಪನೆ ಮಾಡಿದ್ಮೇಲೆ ಯಾಕೆ ಪೂಜೆ ಮಾಡ್ತೀವಿ? ಯಾಕಂದ್ರೆ ಮೊದಲು ಸ್ಥಾಪನಾ तो करो, फिर पूजा किसकी करोगे? ಮೊದಲು ಹೃದಯದಲ್ಲಿ ಸ್ಥಾಪನೆ ಮಾಡಿದ್ರೆ ಮುಂದೆ ಪೂಜೆ ಮಾಡ್ತೀಯ, ಇಲ್ಲಂದ್ರೆ ಯಾರು ಪೂಜೆ ಮಾಡ್ತಾ ಇದೀಯ? ಯಾಕೆ ಪೂಜೆ ಮಾಡ್ತಾ ಇದೀಯ? तो इसलिए स्थापना करते हैं। तो ऐसे ही बोलते हैं, बालम विहाय जल संस्थित बिंदु बिंबम मन्यः क इच्छति जनः सहसा ग्रहीतुम, कि ಬೇರೆ ಜನರಿಗಂತೂ ಬುದ್ಧಿ ತುಂಬಾ ಚಾಣಾಕ್ಷ ಇದೆ ಚತುರ್ಗತಿಯಲ್ಲಿ ಭ್ರಮಣೆ ಮಾಡ್ಲಿಕ್ಕೆ, ಅಲ್ಲಿ ಅರಹಂತರ ಭಕ್ತಿ ಸಿದ್ಧರ ಭಕ್ತಿ ಮಾಡಕ್ಕಾಗೋದಿಲ್ಲ। बोलते ना, भक्ति करे कोई सूरमा जाति वर्ण कुल खोई, कि भक्ति अंतु कोई शूरवीर ही कर सकता है। भक्ति करना सामान्य व्यक्ति की बात नहीं है। सामान्य व्यक्ति भक्ति ಮಾಡಕ್ ಆಗೋದಿಲ್ಲ, वो तो राग द्वेष में उलझा हुआ, ಅವನೇನ್ ಭಕ್ತಿ ಮಾಡ್ತಾನೆ? भक्ति कौन करे? वो आचार्य की भक्ति। श्रावक और आचार्यನ ಭಕ್ತಿ ಹೇಗಿರುತ್ತೆ? कि बिल्कुल शूरवीर है वो। क्यों शूरवीर है? ಯಾಕಂದ್ರೆ ತನ್ನ ಎಲ್ಲಾ ಸ್ವರೂಪವನ್ನೇ ಮರಿಲಿಕ್ಕೆ ತಯಾರಿದ್ದಾನೆ ಅವನು, इसलिए शूर है वो। हम बोलते हैं ना महावीर स्वामी के बारे में कि महावीर स्वामी महावीर है, ಯಾಕಂದ್ರು यद्यपि युद्ध नहीं कियो ना ही रखे असितीर, परम अहिंसक आचरण तदपि बने महावीर। तो युद्ध करने तो नहीं गए, तो युद्ध ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಮಹಾವೀರ ಅಂತ ಯಾಕಂತಿದ್ದೀರಿ? बोले ಎಲ್ಲಕ್ಕಿಂತ ದೊಡ್ಡ ಯುದ್ಧ ಅಂತೂ ನಿನ್ನ ಮನಸ್ಸಲ್ಲೇ ನಡೀತಿದೆ। ಅಂತರಂಗದ ದ್ವಂದ್ವ ನಿನ್ನ ಮನಸ್ಸೊಳಗಡೆ ಪ್ರತಿ ದಿನ ಪ್ರತಿ ಸಮಯ 24 ಗಂಟೆ ದ್ವಂದ್ವ ನಡೀತಾ ಇದೆ। ಆ ದ್ವಂದ್ವವನ್ನ ಯಾರು ಗೆಲ್ತಾನೆ ಅವನು ಮಹಾವೀರ ಇದೆ, वो महावीर है। युद्ध करने तो कोई भी जा सकता है, कल कोई भी सुसाइड बॉम्बर मिल सकता है, अपने आप की जान भी दे सकता है। ये शूर है, ये बहुत कायर है। क्यों? कि ನನ್ನೊಳಗಡೆ ಮನಸ್ಸೊಳಗಡೆ ಯಾವ ದ್ವಂದ್ವ ನಡೀತಾ ಇದೆ, ನನ್ನ ರಾಗದ್ವೇಷ ನಡೀತಾ ಇದೆ, ನನ್ನ ಸ್ತ್ರೀ ಪುತ್ರ ಪರ್ಯಾಯ ಪುರುಷ ಇತ್ಯಾದಿ ಕಲ್ಪನೆಗಳು ನಡೀತಾ ಇದೆ, ಅದನ್ನು ಬಿಡಕ್ ತಯಾರಿಲ್ಲ। तो ಭಕ್ತ ಯಾರು? ಯಾರು ತನ್ನ ಪರ್ಯಾಯವನ್ನೇ ಮರಿತಾನೆ ಅವನು ಭಕ್ತ, इसलिए शूर है वो। देखो तो सही, अपना अस्तित्व ही भूल जाते हैं वो भक्त। ನಾನು ಈ ಪರ್ಯಾಯದಲ್ಲಿ ನನ್ನ ಅಸ್ತಿತ್ವ ಏನಿದೆ, ನನ್ನ ದೇಹದಿಂದ ಹಿಡಿದು ಎಲ್ಲವನ್ನೂ ಮರಿಲಿಕ್ಕೆ ತಯಾರಿದ್ದಾನೆ, ಮರೆತು ಹೋಗ್ತಾನೆ, ಅವನು ಭಕ್ತ ಇದ್ದಾನೆ। तो भगवान के सामने, ಭಗವಂತನ ಮುಂದೆ ಸ್ತ್ರೀ ಇಲ್ಲ, ಪುರುಷ ಇಲ್ಲ, ಬಾಲಕ ಇಲ್ಲ, ವೃದ್ಧ ಇಲ್ಲ, ये ध्यान रखो सब। ಭಗವಂತನ ಮುಂದೆ ಸ್ತ್ರೀನೂ ಇಲ್ಲ, ಪುರುಷನೂ ಇಲ್ಲ, ಶ್ರೀಮಂತನೂ ಇಲ್ಲ, ಬಡವನೂ ಇಲ್ಲ, ಬಾಲಕನೂ ಇಲ್ಲ, ವೃದ್ಧನೂ ಇಲ್ಲ, ಜೈನನೂ ಇಲ್ಲ, ಅಜೈನನೂ ಇಲ್ಲ, कुछ नहीं।
मात्र अरहंत को याद रखो तो भक्ति हो. ಹಾಗೆ ಇಲ್ಲೇನು ಹೇಳ್ತಾ ಇದ್ದಾರೆ, ಯಾರು ಸ್ತುತಿ ಮಾಡಕ್ ಹೋಗ್ತಾ ಇದ್ದೀನಿ, ವಕ್ತುಂ ಗುಣಾನ್ ಗುಣ ಸಮುದ್ರ ಶಶಾಂಕ ಕಾಂತಾನ್, ಕಿ ಚಂದ್ರನಂತಹ ಕಾಂತಿಯುಳ್ಳ ಅನಂತ ಗುಣಗಳ ಸಮುದ್ರ. ದೇಖೋ ಭಗವಾನ್, ನನ್ನಲ್ಲಂತೂ ಒಂದು ಗುಣನೂ ಕಾಣಿಸ್ತಾ ಇಲ್ಲ. ನಿಮ್ಮ ಸ್ತುತಿ ಮಾಡಕ್ ಹೋದ್ರೆ ಚಂದಿರನಂತೆ ಹೊಳೆಯುವಂತಹ, ಸೂರ್ಯನ ಉದಾಹರಣೆ ಕೊಡ್ಲಿಲ್ಲ ಇಲ್ಲಿ, ಸೂರ್ಯನಲ್ಲಿ ಪ್ರಕಾಶದ ಜೊತೆ ಜೊತೆಗೆ ಶಾಖ ಕೂಡ ಇದೆ, ಉಷ್ಣತೆ ಇದೆ. ಲೇಕಿನ್ ಚಂದ್ರನಲ್ಲಿ ಬೆಳಕು ಇದೆ, ಬೆಳಕಿನ ಜೊತೆ ಜೊತೆಗೆ ಶೀತಲತೆ ಇದೆ. ಯಾವಾಗ ದರ್ಶನ ಪಾಠ ಓದ್ತೀವಿ ಅವಾಗೇನು ಹೇಳ್ತಾರೆ, दर्शन पाठ याद नहीं किसी को, तो दर्शनम जिन सूर्यस्य संसार ध्वांत नाशनम. अब यहां तो नाश करना है, किसका? संसार का. इसलिए सूर्यನ ಉದಾಹರಣೆ ಕೊಟ್ಟರು, है ना. ಆಮೇಲೆ ಮುಂದೆ ಹೇಳ್ತಾರೆ, दर्शनम जिन चंद्रस्य सद्धर्मामृत वर्षणम. तो अब अमृत की वर्षा होगी. तो अमृत वर्षे ಏನು ಉದಾಹರಣೆ ಕೊಟ್ಟರು, ದರ್ಶನಂ ಜಿನಚಂದ್ರಸ್ಯ, ಜಿನೇಂದ್ರ ಅನ್ನುವಂತಹ ಚಂದ್ರನ ದರ್ಶನದಿಂದ ಧರ್ಮದ ಅಮೃತದ ಮಳೆ ಬೀಳುತ್ತೆ. ऐसे ही ಇಲ್ಲಿ ಉದಾಹರಣೆ ಏನು ಕೊಡ್ತಾ ಇದ್ದಾರೆ, ಯಾವ ಚಂದ್ರನ ಕಾಂತಿ ಇದೆ ಅದೇ ರೀತಿಯಾಗಿ ನಿಮ್ಮ ಗುಣಗಳ ಸಮುದ್ರ ಇದೆ. ಅರ್ಹಂತರ ಗುಣಗಳ ಸಮುದ್ರದಿಂದ ನನಗೆ ನನ್ನ ಅಜ್ಞಾನನೂ ದೂರ ಆಗುತ್ತೆ, ಆದ್ರೆ ಕಷ್ಟ ಆಗೋದಿಲ್ಲ, ಶೀತಲತೆ ಸಿಗುತ್ತೆ, ಒಳ್ಳೆ ಆನಂದ ಸಿಗುತ್ತೆ. ಯಾರು ಅರ್ಹಂತರ ಗುಣ ಸ್ಮರಣೆ ಮಾಡ್ತಾನೆ ಅವನ ಅಜ್ಞಾನನೂ ದೂರ ಆಗುತ್ತೆ, ಅವನಿಗೆ ಆನಂದನೂ ಸಿಗುತ್ತೆ. बोलो कितनी अद्भुत बात है. ಅರ್ಹಂತರ ಸ್ವರೂಪ ತಿಳಿದ ತಕ್ಷಣನೇ, अब देखो तो सही, ಅರ್ಹಂತರ ಜಿನಬಿಂಬ ನೋಡ್ತಾ ಇದ್ದೀವಿ, तो जिनबिंब देखते ही यदि वास्तव में उसने देखा तो उसका अज्ञान दूर हो जाएगा. गौतम स्वामी उदाहरण ಗೊತ್ತಿದೆ ಎಲ್ಲರಿಗೂ. तो क्या हुआ था, गौतम गणधर को किसने उपदेश दिया? ब्राह्मण इधर ताने. तो ब्राह्मण को उपदेश किसने दिया? उपदेश तो किसी ने नहीं दिया. कि जिन प्रतिमे ನೋಡಿದ್ರಲ್ಲ, ಅರ್ಹಂತರನ್ನ ನೋಡಿದ್ರಲ್ಲ, ನೋಡಿದ ತಕ್ಷಣ ಅಜ್ಞಾನ ದೂರ ಆಯ್ತು. ಸಂಜಯ್ ವಿಜಯ್ ಇಬ್ಬರು ಮುನಿಗಳ ಉದಾಹರಣೆ ಗೊತ್ತಿದೆ ಮಹಾವೀರ ತೀರ್ಥಂಕರ ಜೀವನದಲ್ಲಿ. तो ಮಹಾವೀರರ ಮುಖ ನೋಡಿದ ತಕ್ಷಣ ಸಂದೇಹಗಳ ಸಮಾಧಾನ ಆಗೋಯ್ತು. ऐसे ಅರ್ಹಂತರ ಸ್ವರೂಪ ನೋಡಿದ ತಕ್ಷಣನೇ ಅಜ್ಞಾನ ದೂರ ಆಗುತ್ತೆ. ಅರೆ ಇವ್ರ ಹತ್ರಂತೂ ಒಂದು ಎಳೆನೂ ಪರಿಗ್ರಹ ಇಲ್ಲ, ನಾನು ಯಾವ್ದಾದ್ರೆಲ್ಲ ಸುಖ ಹುಡುಕ್ತಾ ಇದ್ದೀನಿ, बोला ज्ञान दूर हो गया. तो वक्तुम गुणान गुण समुद्र शशांक कांतान, कि ಚಂದ್ರನಂತೆ ಪ್ರಕಾಶವುಳ್ಳ ಅನಂತ ಗುಣಗಳ ಸಮುದ್ರದಂತಹ ಆ ಜಿನೇಂದ್ರನ ಗುಣಗಳ ವರ್ಣನೆಯನ್ನ ಭಕ್ತಿಯನ್ನ ಮಾಡ್ಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ವಕ್ತುಂ ಗುಣಾನ್ ಗುಣ ಸಮುದ್ರ ಶಶಾಂಕ ಕಾಂತಾನ್ ಕಹತೆ ಕ್ಷಮಃ ಸುರುಗುರು ಪ್ರತಿಮೋಪಿ ಬುದ್ಧ್ಯ. ಏನ್ ಹೇಳ್ತಾ ಇದಾರೆ, ಆದ್ರೆ ಕಹತೆ ಕ್ಷಮಃ ಅದನ್ನ ವರ್ಣನೆ ಮಾಡ್ಲಿಕ್ಕೆ ಯಾರು ಸಾಮರ್ಥ್ಯ ಯಾರಲ್ಲಿದೆ? ಯಾಕೆ? ಕಿ ಸುರುಗುರು ಪ್ರತಿಮೋಪಿ ಬುದ್ಧ್ಯ, ಕಿ ಬುದ್ಧಿಯಿಂದ ಯಾರು ಸುರಗುರು. ಸುರಗುರು ಮನೆ ಕಿ ಬುದ್ಧಿಯಲ್ಲಿ ತುಂಬಾ ದೊಡ್ಡ ವ್ಯಕ್ತಿ, ಬೃಹಸ್ಪತಿ. ಹೌದಾ, ಇವನೇನ್ ದೊಡ್ಡ ಬೃಹಸ್ಪತಿ ಅಂತೀವಲ್ಲ, ಬೃಹಸ್ಪತಿ ಮನೆ ಕಿ ಎಲ್ಲಕ್ಕಿಂತ ದೊಡ್ಡ ಜ್ಞಾನಿ. ಬುದ್ಧಿಯ ಸುರಗುರು, ಬುದ್ಧಿಯಲ್ಲಿ ಯಾವ ವ್ಯಕ್ತಿ ಸುರಗುರು ಆ ವ್ಯಕ್ತಿ ಬಗ್ಗೆ ಹೇಳ್ತಾರೆ. ಕಸ್ತೆ ಕ್ಷಮಃ ಸುರಗುರು ಪ್ರತಿಮೋಪಿ ಬುದ್ಧ್ಯ, कि बुद्धिಯಲ್ಲಿ ಪ್ರತಿಮೋಪಿ, अप्रतिम बुद्धि में अप्रतिम हो, सुर गुरु बृहस्पति हो. कहते क्षमः
ಆದ್ರೂ ಸಮುದ್ರದಲ್ಲಿರೋ ಹನಿಯನ್ನ ಲೆಕ್ಕ ಹಾಕ್ಲಿಕ್ಕೆ ಯಾರಿಂದ ಸಾಧ್ಯ ಇದೆ? ಬೋಲು. ಸಮುದ್ರದಲ್ಲಿರೋ ಹನಿಯನ್ನ ಆರ್ಯಭಟ್ಟ ಲೆಕ್ಕ ಹಾಕ್ಬೋದು? ಹೋಗ್ಸತ್ತೆ ನೈ ಬೈ. ಸಮುದ್ರದನ್ನ ಯಾರು ಪಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಕೊಡ್ತಾರೆ? ಕಿ ಕಲ್ಪಾಂತ ಕಾಲ ಪವನೋದ್ಧತ ನಕ್ರ ಚಕ್ರಂ. ಕಿ ಸಮುದ್ರದಲ್ಲಿ ಕಲ್ಪಾಂತ ಕಾಲ, ಕಲ್ಪಾಂತ ಮನೆ ಕಲ್ಪ ಕಾಲದ ಅಂತ್ಯ, ಅಂದ್ರೆ ಒಂದು ಕಾಲದ ಅಂತ್ಯ. ಕಲ್ಪ ಕಾಲ ಬೋಲ್ತೇನೆ ಅಭಿ. ಅವಸರ್ಪಣಿ ಕಾಲ ನಡೀತಾ ಇದೆ. तो ಕಾಲದ ಅಂತ್ಯದಲ್ಲಿ ಏನಾಗುತ್ತೆ? ಕಿ ಪ್ರಳಯ ಆಗುತ್ತೆ. ऐसा बोलते हैं ना कि ಕಾಲದ ಅಂತ್ಯದಲ್ಲಿ ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ. तो ಅಂತಹ ಪ್ರಳಯ ಅದು ಹೆಂಗಿದೆ? ನಕ್ರ ಚಕ್ರಂ. ನಕ್ರ ಮೊಸಳೆಗಳು. ತುಂಬಾ ऐसे समझो कि ಸಮುದ್ರದಲ್ಲಿ ಸುನಾಮಿ ಬಂದಿದೆ. ಮತ್ತ ಸುನಾಮಿ ಅಲೆಗಳಲ್ಲೂ ಕೂಡ ಮೊಸಳೆಗಳ ದೊಡ್ಡ ಸಮೂಹ ಇದೆ. ಸಮುದ್ರ ತುಂಬಾ ಮೊಸಳೆಗಳಿದೆ ಮತ್ತು ಸುನಾಮಿಯ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇದೆ. ಅಂತಹ ಸಮಯದಲ್ಲಿ ಏನಾಗುತ್ತೆ? ಕಿ ಕೋವಾ ತರೀತುಂ ಅಂಬು ನಿಧಿಂ ಭುಜಾಭ್ಯಾಂ. ಭುಜಾಭ್ಯಾಂ ಭುಜಾಭ್ಯಾಂ ಅಂದ್ರೆ ತನ್ನ ಬಾಹುಗಳಿಂದ, अपने बाहुओं से उस समुद्र को तैर करके कौन पार कर सकता है? ತನ್ನ ಬಾಹುಗಳಿಂದ ಆ ಸಮುದ್ರವನ್ನ ಈಜಿ ಯಾರು ಪಾರ್ ಮಾಡಕ್ಕಾಗುತ್ತೆ? ये तो असंभव बात है. एक तो ಪವನೋದ್ಧತ ಗಾಳಿಯಿಂದ ದೊಡ್ಡ ದೊಡ್ಡ ಅಲೆಗಳು ಹುಟ್ಟುತ್ತಾ ಇದೆ. ಆ ಅಲೆಗಳಲ್ಲೂ ಕೂಡ ದೊಡ್ಡ ದೊಡ್ಡ ಮೊಸಳೆಗಳಿದೆ. अब मगर होते हैं ना क्रोकोडाइल. तो ಇಷ್ಟು ದೊಡ್ಡ ಸಮುದ್ರ, ಅದರಲ್ಲಿ ಇಷ್ಟು ದೊಡ್ಡ ಅಲೆಗಳು, ಅದರಲ್ಲಿ ಈ ಮೊಸಳೆಗಳು. बोले इन्हें पार ಮಾಡಕ್ಕಾಗತ್ತೇನೋ? अब कौन तैर सकता है? बोलो नाव से नहीं, अपने भुजाओं से कौन पार कर सकता है? फिर भी कोई शूरवीर हो तो वो समुद्र में कूद जाए कि मैं तो पार करके ही दिखाता हूं, तो क्या होगा? क्या होगा? डूब जाएगा या फिर मगरमच्छ खा लेंगे, और क्या होगा? समझ में आ रहा है ना? कैसे पार करेगा? सुनामी और मगरमच्छों के जाल में फंस जाएगा. कैसे पार करेगा? फिर भी क्यों कूदा? तो बोले दूसरा कोई रास्ता नहीं है. क्या ಆದ್ರೂ ಬೇರೆ ಯಾವುದು ದಾರಿ ಇಲ್ಲ. ಹಾಗೆ ಮಾನತುಂಗ ಸ್ವಾಮಿ ಉದಾಹರಣೆ ಹೇಳ್ತಿದ್ದಾರೆ. ಕಿ ವಕ್ತುಂ ಗುಣಾನ್, ನಿಮ್ಮ ಗುಣಗಳನ್ನ, ವಕ್ತುಂ ಗುಣಾನ್ ವಕ್ತುಂ, ನಿಮ್ಮ ಗುಣಗಳನ್ನ ವರ್ಣನೆ ಮಾಡಲಿಕ್ಕೆ. ಹೇಗಿದೆ ಗುಣಗಳು? ಕಿ ಗುಣ ಸಮುದ್ರ ಶಶಾಂಕ ಕಾಂತಾನ್, ಚಂದ್ರನ ಕಾಂತಿಯಂತೆ ಗುಣದ ಸಮುದ್ರದಂತಿರುವ ನಿಮ್ಮ ಗುಣಗಳನ್ನ ವಕ್ತುಂ ಕಹತೆ ಕ್ಷಮಃ, ಯಾರಿಂದ ಸಾಧ್ಯ ಆಗುತ್ತೆ? ಹಿಂದೆ ಏನ್ ಹೇಳಿದ್ರು? ಕಿ ಯಸ್ಸಂಸ್ತುತ ಸಕಲ ವಾಂಗ್ಮಯ ತತ್ವಬೋಧ, ಕಿ ನಿಮ್ಮ ಗುಣಗಳನ್ನೆಲ್ಲ ದ್ವಾದಶಾಂಗ ಪಾಟಿ ಸೌಧರ್ಮಿಂದ್ರೆಲ್ಲ ವರ್ಣನೆ ಮಾಡಿದ್ದಾರೆ. ಮತ್ತೀಗೇನ್ ಹೇಳ್ತಾ ಇದ್ದಾರೆ? ಕಿ ಯಾರಿಂದ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇದೆ? इसको समझना पड़ेगा ना. तो ऐसा क्यों बोलते हैं कि वर्णन तो बहुत लोग करते हैं लेकिन कोई कर नहीं पाता. ಹಿಂದಿನ ಉದಾಹರಣೆ ನೆನಪು ಏನ್ ಹೇಳಿದ್ರು? ಬಾಲಂ ವಿಹಾಯ ಜಲ ಸಂಸ್ಥಿತಮಿಂದು ಬಿಂಬಂ, कि ಇಂದು ಬಿಂಬ ಯಾರ ಕೈಗೆ ಸಿಗೋದಂತೂ ಇಲ್ಲ. ಕಿಸ್ಕೆ ಹಾತ್ ಮೇ ಆಯೇಗಾ ಚಂದ್ರಮ, ಯಾರ ಕೈಗೂ ಚಂದ್ರ ಸಿಗೋದಿಲ್ಲ. ಹಾಗೆ ಅರ್ಹಂತ ಸಿದ್ಧರ ಗುಣಗಳಂತೂ ಯಾರ ಕೈಗೂ ಸಿಗೋದಿಲ್ಲ, ಯಾರ ಜ್ಞಾನಕ್ಕೂ ತಗಲೋದಿಲ್ಲ. ಆದ್ರೆ ಅನೇಕ ಜನ ಸ್ತುತಿ ಮಾಡಿದ್ದಾರೆ, ಆದ್ರೆ ಮಾಡೋ ಸಾಮರ್ಥ್ಯ ಅಂತೂ ಯಾರಲ್ಲೂ ಇಲ್ಲ. ऐसा 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 विषय है. कहते क्षमः, कौन सामर्थ्य हो सकता है? उसकी वर्णन करने में किसकी क्षमता है? तुझमें कितना ज्ञान है? बोलो.
ಎಷ್ಟೇ ಜ್ಞಾನ ಇದ್ರೂ ಅನಂತ ಜ್ಞಾನ ಇಲ್ಲ ತಾನೆ. ಎಲ್ಲಿವರೆಗೆ ಅನಂತ ಜ್ಞಾನ ಆಗೋದಿಲ್ಲ ಅಲ್ಲಿವರೆಗೂ ಅಕಲ್ಪನೀಯ ಅರ್ಹಂತ ಸಿದ್ಧರ ಸ್ವರೂಪ ಅಂತೂ ನಿನಗೆ ಅರ್ಥ ಆಗೋದಿಲ್ಲ. ಒಂದು ವಿಶೇಷ ವಿಷಯ ಅರ್ಥ ಆಗ್ತಿದೆ ಎಲ್ಲರಿಗೂ ಇವತ್ತು. ಯಾವ ಅರ್ಹಂತ ಸಿದ್ಧರ ಭಕ್ತಿ ಇದೆ ಅದಂತೂ ಅಕಲ್ಪನೀಯ, ಅನಿರ್ವಚನೀಯ ಇದೆ. ಭಕ್ತಿ ಮಾಡುವಾಗ ನಾವು ಇದನ್ನ ನೆನಪಿಟ್ಕೋಬೇಕಿದೆ. ಇದನ್ನ ನೆನಪಿಟ್ಕೊಂಡ್ರೆ ಭಕ್ತಿ ಆಗತ್ತೆ. ಜಿಸ್ಕೋ ಯಾರಿಗೆ ಅನ್ನಿಸ್ತಾ ಇದೆ ಕಿ ನಾನು ಅರ್ಹಂತ ಸಿದ್ಧರ ಭಕ್ತಿ ಮಾಡ್ತಿದ್ದೀನಿ, ಛತ್ರಜವರ ಭಾಮಂಡಲವನ್ನ ನೋಡಿ ಅವನು ವ್ಯವಹಾರ ಭಕ್ತಿ ಮಾಡ್ತಾನೆ, ಸಿಹಿ ಭಕ್ತಿನೇ ಹೋಗಿ. ಕುಂದು ಸ್ವಾಮಿ ಹೇಳ್ತಾರಲ್ಲ, ಜೋ ಜಾಣದಿ ಅರ್ಹಂತಂ ದವ್ವತ್ತ ಗುಣತ್ತ ಪಜ್ಜಯಂತೆ ಹಿಂ ಸೋ ಜಾಣದಿ ಅಪ್ಪಾಣಂ ಮೋಹೋ ಖಲು ಜಾತಿ ತಸ್ಸಲಯಂ. ಮನೆ ಯಾರ ಅರ್ಹಂತನನ್ನ ನೋಡ್ತಾನೆ ಅವನ ದ್ರವ್ಯ ಗುಣ ಪರ್ಯಾಯ ಶುದ್ಧ ಆಗುತ್ತೆ, ಅವನ ಮೋಹ ಕ್ಷಯ ಆಗುತ್ತೆ. तो कैसे क्षय होगा? दर्शनम देवदेवस्य दर्शनम पापनाशनम दर्शनम स्वर्ग सोपानम दर्शनम मोक्ष साधनम. तो दर्शन करने से मोक्ष कैसे होगा? हम तो रोज ही दर्शन करते हैं, मोक्ष तो दूर, अज्ञान भी नहीं जा रहा, ಪಾಪನೂ ಹೋಗ್ತಾ ಇಲ್ಲ. तो ಹೆಂಗ್ ಪಾಪ ದೂರ ಆಗುತ್ತೆ, ಹೆಂಗ್ ಮೋಕ್ಷ ಸಿಗುತ್ತೆ? ಹೇಳ್ತಾರೆ ಯಾರಿಗೆ ಗೊತ್ತಿದೆ ನಾನು ಅರ್ಹಂತರ ಭಕ್ತಿ ಮಾಡಕ್ಕಾಗೋದಿಲ್ಲ ಅವನಿಗೆ ಭಕ್ತಿ ಆಗುತ್ತೆ. ये कितनी विचित्र बात है. जिसको ये जानकारी हो कि मैं भक्ति नहीं कर सकता उसको वास्तविक भक्ति होती है. ಯಾರಿಗಿನ್ನೂ ಅನ್ನಿಸ್ತಾ ಇದೆ ಕಿ ನನ್ನ ಜ್ಞಾನ ಅಂತೂ ಸಮರ್ಥ ಇದೆ ಭಕ್ತಿ ಮಾಡಲಿಕ್ಕೆ, ಕಿ ನಿನಗೆ ಎಲ್ಲ ಸಂಸಾರದ ವಿಷಯಗಳೇ ಸಿಗ್ತಾ ಇದೆ, ನಿನಗೆ ಅರ್ಹಂತರ ಭಕ್ತಿ ಸಿಗಲಿಲ್ಲ. ಅರ್ಹಂತರ ಭಕ್ತಿ ಹೆಸರಲ್ಲಿ ಏನ್ ಸಿಕ್ತು? संसार. अरहंत के भक्ति के नाम से क्या मिला तुम्हें? संसार. क्यों? कि कैसे भक्ति करी? देखा ना, अभी जो भक्तियां बनती है वो तो कैसे बनती है, और पहले जो भक्ति बनती थी वो कैसे बनती थी? ಪ್ರಾಚೀನ ಭಕ್ತಿಗಳು ಹೇಗಿರ್ತಿತ್ತು, ಹೊಸ ಭಕ್ತಿಗಳು ಹೆಂಗಿದೆ? उसमें क्या है? ಹೊಸ ಭಕ್ತಿಗಳಲ್ಲಿ ಸಂಸಾರ ಇದೆ, प्राचीन भक्ति में तत्व ज्ञान है. क्यों ಹೊಸ ಭಕ್ತಿಗಳಲ್ಲಿ ಸಂಸಾರ ಯಾಕೆ ಬಂದ್ಬಿಡ್ತು? क्यों आया संसार? क्योंकि ಈ ಭಕ್ತನಿಗೆ ಅನ್ಸಕ್ ಶುರು ಆಯ್ತು ನಾನು ಅರ್ಹಂತರ ಭಕ್ತಿ ಮಾಡ್ತಾ ಇದ್ದೀನಿ, मैं अरहंत की भक्ति कर सकता हूं, इसलिए संसार आया. तो ಈ ರೀತಿಯಾಗಿ ಯಾರು ಕೂಡ ಈ ಸಂಸಾರದಲ್ಲಿ ಅರ್ಹಂತ ಸಿದ್ಧರ ವರ್ಣನೆ ಮಾಡಕ್ಕಾಗೋದಿಲ್ಲ. ಆದರೂ ಕೂಡ ನಾವೆಲ್ಲರೂ ಅರ್ಹಂತ ಸಿದ್ಧರ ಭಕ್ತಿ ಮಾಡೋದಿದೆ. ಮಾಡುವಾಗ ಅರ್ಹಂತ ಸಿದ್ಧರ ಭಕ್ತಿ ಮಾಡಕ್ಕಾಗೋದಿಲ್ಲ ಅಂತ ನೆನಪಿದ್ರೆ ಅರ್ಹಂತರ ಭಕ್ತಿಯ ಜೊತೆ ಜೊತೆಗೆ ಭಕ್ತ ಏಕ ರೂಪ ಆಗೋಗ್ತಾನೆ. उसको ನಿಶ್ಚಯ ಭಕ್ತಿ बोलते. ಯಾವಾಗ ನಾವು ನಮ್ಮನ್ನ ನಾವು ಮರಿತೇವೆ, अपने आप को भूलते हैं, अपने पर्याय को भूलते हैं, ನನ್ನ ಜ್ಞಾನವನ್ನ ಮರಿತೇನೆ, ಆಗ ಜ್ಞಾನದಲ್ಲಿ ಅರ್ಹಂತ ಸಿದ್ಧ ಹಾಗೂ ನಾನು ಎರಡೂ ಸ್ವರೂಪ ಒಂದೇ ಕಾಣಿಸಕ್ಕೆ ಶುರು ಆಗುತ್ತೆ. उसी को ಪ್ರತಿಬಿಂಬ बोलते हैं. ಸಮಯ ಸಾರದ ಮೊದಲನೇ ಗಾಹೆಯಲ್ಲಿ ಪ್ರತಿಚ್ಛಂದ ಸ್ಥಾನೀಯಾತ್ ऐसे शब्द बोलते हैं. तो ये ಪ್ರತಿಬಿಂಬ ಯಾವಾಗ ವ್ಯಕ್ತಿ ತನ್ನ ಸ್ವರೂಪ ಮರಿತಾನೆ, ಪರ್ಯಾಯ ಸ್ವರೂಪವನ್ನ, ಆಗ ಸಿದ್ಧ ಅರ್ಹಂತರ ಸ್ವರೂಪದ ಪ್ರತಿಬಿಂಬ, ಅದರ ನೆರಳು ಇವನ ಮನಸ್ಸಲ್ಲೂ ಬೀಳುತ್ತೆ. ಯಾವಾಗ ಇವನ ಮನಸ್ಸಲ್ಲಿ ಅರ್ಹಂತ ಸಿದ್ಧರ ನೆರಳು ಬೀಳುತ್ತೆ, वो प्रतिबिंब जब पड़ता है बोले तब दर्शन हो सकता है. उसको बोलते हैं दर्शन. उस दर्शन से पाप का भी नाश होगा, स्वर्ग भी मिलेगा और मोक्ष भी चले जाओगे. वो दर्शन है. तो जिन दर्शन आत्म दर्शन जब एक हो जाए तो दर्शन होगा, अವಾಗ दर्शन आगुत्ते.
ಉಸಿ ಕಿ ಅಭ್ಯಾಸ, ಅದರ ಅಭ್ಯಾಸವನ್ನೇ ಮಾಡೋದಿದೆ. ಯಾವ ಮಾನತುಂಗ ಸ್ವಾಮಿ ದೀಕ್ಷೆಯನ್ನ ಪಡೆದು ಸಂಸಾರ ತ್ಯಾಗ ಮಾಡಿದ್ದಾರೆ ಅಂತಹ ವ್ಯಕ್ತಿ ಕೂಡ ಹೇಳ್ತಾ ಇದ್ದಾರೆ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. तो हम तो श्रावक है, श्रावक कैसे बोल दे कि नहीं मैं भक्ति कर सकता हूं? ऐसा कैसा दुस्साहस नहीं. भक्ति तो हो नहीं सकती, लेकिन ये भूल जाओगे तो वास्तविकವಾಗಿ ಭಕ್ತಿ ಆಗುತ್ತೆ. है ना, ಇದು ಸ್ವರೂಪ ಇದೆ.